ನಮಸ್ಕಾರ. ಇದು ನಮ್ಮ ವಿಡಿಯೋನ ಮೂರನೇ ಭಾಗ. ಜಿ ಡಿ ಪಿ ಇದೆ. ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು. ಅಂದರೆ ಒಂದು ಪ್ರಾಡಕ್ಟ್ನ ಅದು ತಯಾರಿಸಿದ ಮೇಲೆ ಮಾರಾಟವಾಗಿರುವ ಬೆಲೆ ಏರಿಕೆ ಇದೆ, ಹೆಚ್ಚಿಗಾಗಿದೆ. ಎಲ್ಲರ ಕೈಯಲ್ಲಿ ಅದನ್ನು ತಗೊಳ್ಳೋಕ್ಕೆ ಸಾಧ್ಯನ ಏನಂತ ಗೊತ್ತಿಲ್ಲ. ತಯಾರಿಸಿದ ವಸ್ತುಗಳೆಲ್ಲ ಮನಿ ಇನ್ಫ್ಲೇಷನ್ ಇದೆ, ಹಣದ ಚಲಾವಣೆಯ ಹುಬ್ಬರ. ಅಂದರೆ ಬೆಲೆ ಏರಿಕೆ ಆಗ್ತಾ ಇರೋದು, ಒಂದೊಂದು ವಸ್ತುನ ಬೆಲೆ ಬಂದು ಏರಿಕೆ ಆಗ್ತಾನೇ ಇರ್ತದೆ. ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರ್ತದೆ. ನವಂಬರ್ ತಿಂಗಳಲ್ಲಿ ಡಿಸೆಂಬರ್ ಫಸ್ಟ್ ವೀಕಲ್ಲೂ ಟೊಮೆಟೊ 200 ರೂಪಾಯಿ ಕೆಜಿಗೆ ಮಾರಾಟ ಆಯಿತು. ಬೆಂಗಳೂರಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ತರಕಾರಿ 100 ರೂಪಾಯಿ ಮೇಲೆ ಇದೆ ಕೆಜಿ. ಬೆಲೆ ಏರಿಕೆ ಆಗ್ತಾ ಇರ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಅಡಿಕ್ಷನ್ಗೆ ಹೋಗಬೇಡಿ. ಅಡಿಕ್ಷನ್ ಅಂದರೆ ಕೆಟ್ಟ ಅಭ್ಯಾಸಗಳಿಗೆ ಗುಲಾಮರಾಗಕ್ಕೆ ಹೋಗಬೇಡಿ. ಅಡಿಕ್ಷನ್ನ ಬಿಟ್ಟು ಹೊರಗಿದ್ದಾಗ ಅದರಿಂದ ತಪ್ಪಿಸಿರ್ತೀರಿ, ನಿಮ್ಮ ಜೀವನ ಚೆನ್ನಾಗಿರ್ತದೆ. ನೀವು ಅಡಿಕ್ಷನ್ ಆಗೋದ್ರೆ ನೀವು ಹಾಳಾಗ್ತೀರಿ, ನಿಮ್ಮ ಸಂಬಂಧಪಟ್ಟವರು ಹಾಳಾಗ್ತಾರೆ, ದುಡ್ಡು ಹೋಗಿರ್ತದೆ, ನಿಮ್ಮ ಟೈಮ್ ಹೋಗಿರ್ತದೆ, ನೀವು ಸಂಪಾದನೆ ಮಾಡಿರೋದು ಹೋಗಿರುತ್ತೆ. ಒಂದು ಕಾಲಘಟ್ಟದಲ್ಲಿ ಅದು ನೀವು ನಿಲ್ಲಿಸಿಲ್ಲ ಅಂದರೆ ನೀವು ರಿಯಲೈಸೇಷನ್ ಆಗಿ ಬಂದಾಗ ಹೆಚ್ಚು ಕಮ್ಮಿ ನಿಮ್ಮ ವಯಸ್ಸು 50ಕ್ಕೆ ಮೇಲೆ ಇರ್ತದೆ. ನೀವು ಕಳೆದ ಕಾಲ ಮತ್ತೆ ಬರಲ್ಲ. ಟೈಮ್ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರಲ್ಲ. ಸೊ ನಾವು ಇಷ್ಟೆಲ್ಲ ಹಿನ್ನೆಲೆಗಳಲ್ಲಿ ಇದ್ದಾಗ ನೀವು ದಯವಿಟ್ಟು ಇದರಲ್ಲಿ ಗಮನ ಕೊಟ್ಟು ಯಾವುದೇ ಅಡಿಕ್ಷನ್ಗೆ ಹೋಗಬೇಡಿ. ಮತ್ತು ನಮ್ಮಲ್ಲಿ 2 ವೀಲರ್ಗಳು ಹೆಚ್ಚಾಗಿದೆ ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಾಗಿ ಬ್ಯಾಂಗ್ಳೂರಲ್ಲಿ. ಅಂತೆಲ್ಲ ಎಲ್ಲರೂ 2 ವೀಲರ್ ತಗೋತಾರೆ ಅಂತ ಹೇಳಿ ಎಲ್ಲರೂ ತಗೋತಾರೆ, ಖರೀದಿ ಮಾಡ್ತಾರೆ. ಕೆಲವರು ಹಣ ಕೊಟ್ಟು ತಗೋತಾರೆ. ಸುಮಾರು ಫೈನಾನ್ಷಿಯಲ್ ಕಂಪನಿ, ಹೊರಗಿರುವ ಫೈನಾನ್ಷಿಯಲ್ ಕಂಪನಿಗಳೆಲ್ಲ ಒಂದು ವಾರ ಥರ ಎಡೆ ಎತ್ತು ಬೆಂಗಳೂರು ಮೇಲೆ ಕಣ್ಣು ಹಾಕಿದ್ದಾರೆ, ಇಂಡಿಯಾ ಮೇಲೇ ಕಣ್ಣು ಹಾಕಿದ್ದಾರೆ. MNC ಕಂಪನಿಗಳೆಲ್ಲ ಇಂಡಿಯಾಗೆ ಆದಷ್ಟು ಗಾಡಿಗಳನ್ನ ತಯಾರು ಮಾಡುತ್ತೆ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕಾರ್ಗಳೆಲ್ಲ ಬ್ಯಾಂಗ್ಳೂರಿಗೆ ತಕ್ಕನೇ ಅಂದರೆ ಇಂಡಿಯಾಗೆ ತಕ್ಕನೇ ಮಾಡೆಲ್ಗಳನ್ನ ಮಾಡಿ ಅದೇ ಪ್ರೈಸ್ಗೆ ಮಾರಾಟ ಮಾಡಲಿಕ್ಕೆ ಶುರುವಾಗಿದೆ. 2 ವೀಲರ್ಗಳಿಗೆ ಎಲ್ಲರಿಗೂ ಲೋನ್ ಕೊಡಲಿಕ್ಕೆ ಸಿದ್ಧವಾಗಿದೆ. ಸೊ ಹಂಗಾಗಿ ನಾವು ತಗೊಂಡುವ ಲೋನ್ಗಳನ್ನು ನಾವು ಅದೇ ಕಟ್ತೀವ, ಇಂಟ್ರೆಸ್ಟ್ ಜೊತೆ ಕಟ್ತೀವ, ಹೆಚ್ಚಿಗಾಗಿ ಕಟ್ತೀವ, ಎಷ್ಟು % ಇಂಟ್ರೆಸ್ಟ್ ಕಟ್ತೀವಿ ಅಂತೆಲ್ಲ ಲೆಕ್ಕಾಚಾರ ಮಾಡಿದಾಗ ನಮಗೆ ಇದು ಮೂಮೆಂಟ್ ತಲೆಗೆ ಬರಲ್ಲ. ನಾನು ಸಾಹುಕಾರರ ಬಗ್ಗೆ ಹೇಳ್ತಾ ಇಲ್ಲ, ಸಾಮಾನ್ಯ ಜನ ಬಗ್ಗೆ ನಾನು ಒಂದು ಇದು ತಿಳುವಳಿಕೆಗೋಸ್ಕರ ಈ ವಿಡಿಯೋನ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೇನೆ. ಮತ್ತೊಮ್ಮೆ ವಿಡಿಯೋಗಳಲ್ಲಿ ನಾವು ಭೇಟಿ ಆಗಬೇಕು. ಮತ್ತು ಇಲ್ಲಿಟ್ರಸಿ ತುಂಬ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇದಂದರೆ ಎಜುಕೇಷನ್ ಕೊಡೋ ಲೆವೆಲು ಯಾರೆಲ್ಲ ಓದಿದಾರೋ ಅವ್ರ ಜನಸಂಖ್ಯೆ ಬಂದು ಕಮ್ಮಿ ಆಗ್ತಾ ಬರ್ತದೆ. ಇಲ್ಲಿಟ್ರಸಿ ಕಮ್ಮಿ ಆಗುತ್ತೆ. ಈಗ ಅಡಿಕ್ಷನಲ್ಲಿರೋ ಒಬ್ಬ ವ್ಯಕ್ತಿ ತನ್ನ ಮಗನ ಎಲ್ಲಿಂದ ಓದಿಸ್ತಾನೆ? ಅವನು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಾನೆ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಅದರಲ್ಲಿ ಅವರು ತನ್ನ ಬುದ್ಧಿಯಿಂದ ಮುಂದೆ ಹೊರಿತಾರೆ. ಇಲ್ಲಾಂದರೆ ಅವ್ರಿಗೂ ಇನ್ನೂ ಕಷ್ಟ ಆಗುತ್ತೆ, ಅವ್ರ ಜೀವನ ಇನ್ನೂ ಕಷ್ಟ ಆಗುತ್ತೆ. ಈಗಲೇ ಈ ಜೀವನ ಈ ಕಷ್ಟ ಅಂದರೆ ಅವರು ಬೆಳೆದು ಅವರು ಒಂದು ಯುವಕರಾಗಿಯೋ ಯುವತಿಯಾಗಿಯೋ ಬರುವ ಟೈಮಲ್ಲೋ ಕಾಲೇಜ್ಗೆ ಹೋಗ್ಲಿಕ್ಕೋ ಅಥವಾ ಕೆಲಸಕ್ಕೆ ಹೋಗ್ಲಿಕ್ಕೆ ಎಂಥ ಕೆಲಸ ಮಾಡ್ಬೋದು ಅವರು? IT ಕಂಪನಿ ಒಂದು ಕಡೆಯಿಂದ ಲೇ ಆಫ್ ಮಾಡ್ತಿದ್ದಾರೆ, ಬೇರೆ ಟೆಕ್ನಾಲಜಿ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ನಾವು ತುಂಬ ಹಿನ್ನೆಲೆಯಲ್ಲಿ ಬಾಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮುನ್ನೆಚ್ಚರಿಕೆಯಿಂದ ಯೋಚನೆ ಮಾಡಿ ನಮ್ಮ ಜೀವನಕ್ಕೆ ಹೆಜ್ಜೆ ತಗೊಂಡು ಮಾಡಿ. ನಮ್ಮ ವಿಡಿಯೋ ಇದಕ್ಕೆ ಮುಂಚೆ ಆಗಿರೋ 2 ವೀಡಿಯೋಗಳನ್ನ ಕಂಟಿನ್ಯೂ ಆಗಿ ನೋಡಿ. ಅದರಲ್ಲಿ ಆದಷ್ಟು ನನ್ನ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಯಾವ ಥರ ಜೋಪಾನವಿದಿಂದ ನಮ್ಮ ಜೀವನನ ಕೈಗೆ ತಗೊಳ್ಳಬೇಕು ಮಾರ್ಗದರ್ಶನಗಳನ್ನ ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.